ಪಾಲಿ ಸಾಹಿತಿಗಳಾದ ಕನಗನಹಳ್ಳಿಯ ರಣಧೀರ್ ಹೊಸಮನಿಯವರಿಗೆ ನಮ್ಮ ಬುದ್ಧಾಯ್ ಜೈ ಭೀಮ್. ಸರ್, ಇವತ್ತಿನ ಮಾಹಿತಿ ಏನು ಕೊಡಲಿದ್ದೀರಾ? ಇವತ್ತಿನ ಮಾಹಿತಿ ಅಂತಂದರೆ, ಸನ್ನತಿ ಹಿಂದೆ ಪುರಾತನ ನಾವು ರಾಜರುಗಳನ್ನು ಹೇಳ್ತೀವಿ, ಪ್ರಾಚೀನ ಕಾಲದ ರಾಜ ಅಶೋಕ ರಾಜರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಂತೇಳಿ ನಾನು ಬಯಸ್ತೀನಿ. ಅಶೋಕ ಅಂತ ಹೆಸರು ಹೇಗೆ ಬಂತು? ಅಶೋಕ, ಈ ಅಶೋಕ ಅಂತ ಪದದಲ್ಲೇ ಇದೆ ಅದು. ಅಂದರೆ ಶೋಕದಿಂದ ಮುಕ್ತಿಯಾಗಿರ್ತಕ್ಕಂಥ ವ್ಯಕ್ತಿ. ಅಶೋಕ ಅಂದರೆ ದುಃಖದಿಂದ ಮುಕ್ತಿಯಾಗಿರ್ತಕ್ಕಂಥ ವ್ಯಕ್ತಿ. ಹಾಗಾದರೆ ಅಶೋಕ ಯಾರು? ಅಶೋಕ ಏನಾಗಿದ್ರು? ಅಶೋಕನ ಹೆಸರುಗಳು ಯಾವ್ಯಾವು ಅನ್ನೋದು ಪ್ರಶ್ನೆ ಬರ್ತದೆ. ಹೌದು, ಈಗ ಅಶೋಕರ ಹೆಸರು ದೇವನಾಂಪ್ರಿಯ ಅಶೋಕನು ಅಂತಾರೆ. ಅದು ಹೇಗೆ ಬಂತು? ದೇವನಾಂಪ್ರಿಯ ಅಶೋಕ, ಈ ದೇವನಾಮ ಪ್ರಿಯ ಅಶೋಕ, ಪ್ರಿಯದರ್ಶಿ ಅಶೋಕ ಅಂತ ನಾವು ನೋಡ್ತೀವಿ. ದೇವನಾಮ ಪ್ರಿಯದರ್ಶಿ ಅಶೋಕ ಅಂತ ಕರಿತಿರ್ತೀವಿ ಎಲ್ಲ ತಲೆ ಉಲ್ಲೇಖ. ಪ್ರಿಯದರ್ಶಿನಿ ಅಂತಂತಂದ್ರೆ, ಪ್ರಿಯದರ್ಶಿ ಅಂದ್ರೆ ಎಲ್ಲರಿಗೂ ಪ್ರಿಯರಾಗಿರ್ತಕ್ಕಂಥವ್ರು. ದೇವನಾಮ ಪ್ರಿಯ ಅಂದ್ರೆ ಎಲ್ಲಾ ಜೀವಿಗಳಿಗೂ ಕೂಡ ಪ್ರಿಯರಾಗಿರ್ತಕ್ಕಂಥವ್ರು. ಮತ್ತು ದೇವತೆಗಳು ಅಂತ ನಾವು ನೋಡ್ತೀವಿ. ಬುದ್ಧಿಯಿಂದ ದೇವತೆಗಳು, ದಿವ್ಯನ್ ಬೀಯಿಂಗ್ಸ್ ನಾವು ನೋಡ್ತೀವಿ. ಅವುಗಳಿಗೂ ಕೂಡ ಪ್ರಿಯರಾಗಿದ್ದರು ಅಂತ ಹೇಳಿ ಗೊತ್ತಾಗ್ತದೆ. ನಂತರ ಯಾವಾಗ ಗೊತ್ತಾಗ್ತದೆ ಅಂತಂದರೆ, ಅಶೋಕ ಶೋಕದಿಂದ ಮುಕ್ತಿಯಾದ ದಮ್ಮ ಕಡೆಗೆ ಬಂದ ನಂತರ ಅಶೋಕ ಆದ ನಂತರ ದಮ್ಮದಲ್ಲಿ ತೊಡಗಿಕೊಂಡು ಎಲ್ಲ ಜನರನ್ನು ಪ್ರೀತಿಸಕ್ಕೆ ತೊಡಗಿದ. ಅವಾಗ ಆತ ದೇವನಾಮ ಪ್ರಿಯ ಆದ. ಹಾಗಾದ್ರೆ ಈಗ ನನ್ನ ಪ್ರಶ್ನೆ, ಸಾಮ್ರಾಟ್ ಅಶೋಕರು ಕಳಿಂಗ ಯುದ್ಧ ಆದ ನಂತರ ಸಾಮ್ರಾಟ್ ಅಂತ ಹೆಸರು ಬಂತು ಅವರಿಗೆ. ಸಾಮ್ರಾಟ್ ಅಂತ ಹೆಸರು ಬಂತು. ಹಾಗಾದ್ರೆ ಅವರು ರಾಜ್ಯ ಪಟ್ಟಾಭಿಷೇಕ ಆಗೋದಕ್ಕಿಂತ ಮುಂಚೆ ಅಶೋಕರಿಗೆ ಇನ್ನೊಂದು ಹೆಸರು ಇತ್ತ? ಇತ್ತು, ಖಂಡಿತ ಇತ್ತು. ಅದು ಹೇಳ್ಬೋದಾ? ಹೇಳ್ಬೋದು, ಖಂಡಿತ. ಅದೇ ಮೇನ್ ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ, ಸನ್ನತಿಯಲ್ಲಿ ವಿಶೇಷವಾಗಿ ವರ್ಲ್ಡಲ್ಲೇ ಅವರ ಭಾವಚಿತ್ರ ಪತ್ನಿ ಸಹಿತ ಸಿಗ್ತದೆ, ಕುಟುಂಬ ಪರಿವಾರ ಸಹಿತ ಸಿಕ್ಕಿರ್ತಕ್ಕಂಥದ್ದು ಶಿಲಾಶಾಸನೆಯಲ್ಲಿ ಅಂತಂದರೆ ಕನಗನಹಳ್ಳಿ ಸನ್ನತಿ ಶಾಸನದಲ್ಲಿ. ಈ ಶಾಸನದ ಉಲ್ಲೇಖದಲ್ಲಿ ಏನದಂತಂದರೆ, ಅಶೋಕನ ಪೂರ್ವ ಹೆಸರು ಮೊದಲೇನಿತ್ತಂತಂದರೆ ಸೋಮರಾಯ ಅಂತಂತ ಹೇಳಿತ್ತು. ಮತ್ತೆ ಗೊಂದಲಕ್ಕೀಡಾಗ್ತೀವಿ. ಸೋಮರಾಯ ಅಂತಂದರೆ ಬುದ್ಧರ ಸಮಕಾಲೀನಿಂದ ಹಿಡಿದು 17 ಮಂದಿ ಸೋಮ ಅನ್ನೋದು ಸೋಮರಾಜರಂತೇಳಿ ಇದ್ರು. ಅಂದ್ರೆ ಸೋಮರಾಜ ಅಂದ್ರೆ ಅರ್ಥ? ಸೋಮ ಅಂತಂತಂದ್ರೆ ಬೆಲೆ ಬಾಳ್ತಕ್ಕಂಥ ರಾಜ್ಯ, ಅಥವಾ ರೇಷ್ಮೆ ಯಾವ ರೀತಿಯಾಗಿ ಬೆಲೆ ಬಾಳ್ತಕ್ಕಂಥದ್ದು, ಅದೇ ಥರ ಬೆಲೆ ಬಾಳ್ತಕ್ಕಂಥ ರಾಜ್ಯಗಳಿಗೆ ಸೋಮ ಅಂತ ಕರಿತಿರು. ಸೋಮ ಪಟ್ಟಿಯಲ್ಲಿ 17 ಇವರಾಗಿರ್ತಾರೆ. ಬಟ್ ಆದರೆ ಅಶೋಕ ಮಹಾರಾಜನಿಗೆ ಮೊಟ್ಟ ಮೊದಲ ಹೆಸರೇ ಸೋಮರಾಯ ಅಂತಾನೆ ಹೇಳಿಟ್ಟಿದ್ರು ಅವರು. ಅಂದ್ರೆ ಹುಟ್ಟಿದ ಹೆಸರೇ ಅವ್ರದ್ದು ಸೋಮರಾಯ ಆಗಿತ್ತು. ಆದ್ರೆ ಅವರು ರಾಜ್ಯ ಪಟ್ಟಾಭಿಷೇಕ ಆದ ನಂತರ ಅವರಿಗೆ ಅಶೋಕ, ಚಕ್ರವರ್ತಿ, ಸಾಮ್ರಾಟ ಈ ರೀತಿ ಹೆಸರುಗಳು ಬಂದವು. ಆ ನಂತರ ಧಮ್ಮ ಕಡೆಗೆ ಬಂದಾಗ ಬುದ್ಧ ಧಮ್ಮವನ್ನು ಸ್ವೀಕಾರ ಮಾಡಿದ. ಕಳಿಂಗ ಯುದ್ಧ ಬಿಟ್ಟಾದ ತಕ್ಷಣನೇ ಅಶೋಕ ಆದವಾಗ, ಹಿಂಸೆ ಬಿಟ್ಟು ಶೋಕ ಬಿಟ್ಟು ಅಶೋಕ ಆದ. ಅದಾದ ನಂತರ ಎಲ್ಲ ಜನರ ಶಾಸನಗಳು ಕೆತ್ತನೆ ಮಾಡಕ್ ಸ್ಟಾರ್ಟ್ ಮಾಡಿದ. ಎಲ್ಲ ಜನರನ್ನು ಪ್ರೀತಿಸಕ್ ತೊಡಗಿದ. ಅವಾಗ ಪ್ರೀತಿಸಕ್ ತೊಡಗಿದ ನಂತರ ಆತನೇನದ ದೇವನಾಮ ಪ್ರಿಯ ಹಾಕಿ ಮತ್ತ ಕರೆಯಕ್ಕೆ ನೋಡ್ರಿ. ಪ್ರತಿಯೊಂದು ಶಾಸನ ಪ್ರಜೆಗಳ ಕೆತ್ತನೆ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಅವ್ರೊಂದು ಕೊಡ್ಬೇಕಲ್ಲ, ರಾಜ ನಾನು ಹೇಳ್ದಂಗೆ ಕೆತ್ತಿರ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಅವರು ಆತನನ್ನು ಉಲ್ಲೇಖ ದೇವನಾಮ ಪ್ರಿಯನಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಪ್ರಿಯನಾಗಿರ್ತಕ್ಕಂಥ. ಈಗ ನಾವು ಯಾವುದೋ ಒಂದು ಪತ್ರ ಬರೀವಾಗ ಯಾವ ತರ ಗೌರವ ಸೂಚಕವಾಗಿ ಬರಿತೀವಿ, ಅದೇ ತರ ಕೊಟ್ಟಿರ್ತಕ್ಕಂಥದ್ದು ದೇವನಾಮ ಪ್ರಿಯ. ಅಂದ್ರೆ ಸಾಮ್ರಾಟ್ ಅಶೋಕರವರು ಸನ್ನತಿಯಲ್ಲೇ ಕಾಲವಾದರು ಅಂತೇಳಿ ನಾವು ಕೇಳ್ಪಡ್ತೀವಿ. ಕಾಲವಾಗುವ ಸಮಯದಲ್ಲಿ ಸಾಮ್ರಾಟ್ ಅಶೋಕರಿಗೆ ಯಾವ ಹೆಸರಿಂದ ಕರಿತಾ ಇದ್ರು? ಕಾಲವಾಗುವ ಸಮಯದಲ್ಲಿ ಅಶೋಕರಿಗೆ ದೇವನಾಮ ಪ್ರಿಯನಂತೆ ಕರಿತಿದ್ರು. ಕಾಲವಾಗುವ ಸಮಯದಲ್ಲಿ ದೇವನಾಮ ಪ್ರಿಯ ಅಶೋಕ. ದೇವನಾಮ ಪ್ರಿಯ ಅಂತಂದಾಗ ಬಹಳಷ್ಟು ರಾಜರುಗಳ ಪಟ್ಟಿಯಲ್ಲಿ ನೋಡ್ತೀವಿ. ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ದೇವನಾಮ ಪ್ರಿಯ ತಿಸ ಅವ್ರು ನೋಡ್ತೀವಿ. ಅವ್ರನ್ನ ಕೂಡ ದೇವನಾಮ ಪ್ರಿಯ ಅಂತ ಕರೆದ್ರೆ, ಅಲ್ಲಿ ಸೆಲೂನ್ದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಈಗ ಅಲ್ಲಿ ಅವ್ರಿಗೆ ಕರೆದಾರಂತಂದಾಗ ಇವ್ರಿಗೆ ಏನ್ ಮಾಡಿದ್ರು, ಬಹಳಷ್ಟು ಜನರ ಪಟ್ಟಿಯಲ್ಲಿ ದೇವನಾಮ ಪ್ರಿಯ ಕರಿತಿದ್ರು. ಜನರನ್ನು ಪ್ರೀತಿಸೋರಿಗೆ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಂತ ಕರಿತಿದ್ರು. ಬಟ್ ಆದರೆ ಇಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕ ಅಂತ ಕೊಟ್ಟಿದ್ದಾರೆ.
ಅಶೋಕ ಯಾರಪ್ಪ ಅಂತಂದ್ರೆ ಶೋಕದಿಂದ ಮುಕ್ತಿಯಾಗಿರ್ತಕ್ಕಂಥ ವ್ಯಕ್ತಿ ಅಂತ. ಹಾ, ನೀವು ಹೇಳಿದಿರ ಇವಾಗ ನಾವು ಸುಮಾರು ವರ್ಷಗಳಿಂದ ಇತಿಹಾಸ ಓದ್ಕೋತಾ ಬರ್ತಾ ಇದ್ದೀವಿ ನಾವು ಪ್ರೈಮರಿಯಿಂದ. ಅಲ್ಲಿ ಯಾವುದೇ ರೀತಿಯ ಅಶೋಕರ ಹೆಸರು ಸೋಮರಾಯ ಅಂತೇಳಿ ವ್ಯಕ್ತಪಡಿಸಿಲ್ಲ. ಹಾಗಾದರೆ ಇವಾಗ ನೀವು ವ್ಯಕ್ತಪಡಿಸ್ತಾ ಇದ್ದೀರಾ, ಇದರಲ್ಲಿ ಯಾವ ಉಲ್ಲೇಖ ಇದೆ? ಸತ್ಯವಾದ ಉಲ್ಲೇಖ ಶಾಸನದಲ್ಲಿ ಇರಬೇಕಲ್ಲ? ಇದೆ ಶಾಸನದಲ್ಲಿ. ನಾವು ಈ ಮೊಬೈಲಲ್ಲಿ ನೀವು ಹೊಡೆದು ನೋಡ್ರಿ, ಸನ್ನಪ್ಪಿ ಕನಗನಹಳ್ಳಿ ಶಾಸನ ಹೊಡೆದು ನೋಡ್ರಿ, ಅಶೋಕನ ಬಾಯಿಡಾಟಿ ಚಿತ್ರ ಬರ್ತಾವೆ, ಅಶೋಕನ ಉಬ್ಬು ಶಿಲಾ ಶಾಸನಗಳು ಬರ್ತಾವೆ. ಆ ಉಬ್ಬು ಶಿಲಾ ಶಾಸನದಲ್ಲಿ ಮೇಲ್ಭಾಗದಲ್ಲಿ ಅಶೋಕ ಇದೆ, ಅದೇ ಫ್ಯಾಮಿಲಿ ಸಹಿತ ಇರ್ತಕ್ಕಂಥ ಪಿಕ್ಚರ್ ಇದೆ. ಒಂದು ದಮ್ಮಕ್ಕೆ ಹೋಗಿರ್ತಕ್ಕಂಥ ಪಿಕ್ಚರ್ ಫ್ಯಾಮಿಲಿ ಸಹಿತ ಪಿಕ್ಚರ್ ಇದೆ ಕೆಳಗಡೆನೆ. ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಸೋಮರಾಯ ಅಂತೇಳಿ. ಅದೇ ಅಶೋಕನ ದಮ್ಮಕ್ಕೆ ಬಂದಾಗ ಅಶೋಕ ಅಂತ ಕೊಟ್ಟಿದ್ದಾರೆ. 4 ಪೆನ್ನಲ್ಲಲ್ಲಿ ಈ ಥರ ಒಂದೊಂದು ಅಂತಂತವಾಗಿ ಮಾಡಿದ್ದಾರೆ. ಈಗ ಹೇಳಿದ್ರಿ ನೀವು ಯಾರು ಈ ಇತಿಹಾಸದಲ್ಲಿ ಇಲ್ಲೆಲ್ಲ ಓದ್ತೀವಿ, ಬಟ್ ಆದರೆ ಇದು ಉತ್ಖನನಾಗಿದ್ದು 84ರಲ್ಲಿ. ಕೆಲವು ಸಾಹಿತಿಗಳಿಗೆ ಈ ಲಿಪಿಯನ್ನು ಬರ್ಬೋದು, ಬರದೇನೆ ಇರ್ಬೋದು. ಇದು ಯಾವ ಲಿಪಿಯಲ್ಲಿದೆ? ಇದು ಪಾಲಿ ಲಿಪಿ, ಬ್ರಾಹ್ಮಿ ಮತ್ತು ಈ ಬ್ರಾಹ್ಮಿ ಅಂತ ಕನ್ವರ್ಟ್ ಆಗಿರ್ತಕ್ಕಂಥದ್ದು, ಪ್ರಾಕೃತ ಪಾಲಿಯಲ್ಲಿ ಇರ್ತಕ್ಕಂಥದ್ದು. ಇವು ಭಾಷೆಗಳು ಯಾವ್ಯಾವ ಸಂದರ್ಭದಲ್ಲಿ ಬಂದು